ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಸ್ ಪ್ರಿಪ್ರೇಷನ್ ಸಲುವಾಗಿ ಮಾಡೆಲ್ ಕ್ವೆಶನ್ ಪೇಪರ್ 4 ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇವಾಗಲೇ ನಾವು 3 ಮಾಡೆಲ್ ಕ್ವೆಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ದೀವಿ. ಸೊ ಇದು 4ನೇ ಮಾಡೆಲ್ ಕ್ವೆಶನ್ ಪೇಪರ್ ಆಗಿದೆ. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕೆಸೆಟ್ 2023 ಪೇಪರ್ 1ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ನಿಮ್ಮ ಪ್ರಿಪ್ರೇಷನ್ ಲೆವೆಲನ್ನು ರಿವಿಷನ್ ಮಾಡುವ ಸಲುವಾಗಿ ನಾವಿಲ್ಲಿ ನಿಮಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ನೀವೇನಾದರೂ ಈ 50 ಟೆಸ್ಟ್ಗಳನ್ನ ಅಟೆಂಡ್ ಆದರೆ ನಿಮ್ಮದು ಪಕ್ಕ ರಿವಿಷನ್ ಇಲ್ಲಿ ಆಗ್ತಾ ಇದೆ. ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಪಡಿತೀರಾ. ಸೊ ಅದಕ್ಕಾಗಿ ನೀವು 8669316919 ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು. ಅದೇ ರೀತಿ ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು 2000+ MCQ ಸೆಟ್ಟನ್ನು ಕೇವಲ 1000 ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ. ಇದಕ್ಕೂ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು. ಅದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಮೊದಲನೇ ಪ್ರಶ್ನೆ, ಮೊದಲ 5 ಪ್ರಶ್ನೆಗಳು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿವೆ. ದ ಬೆಸ್ಟ್ ವೇ ಅ ಟೀಚರ್ ಕ್ಯಾನ್ ಟ್ರೈ ಟು ಇನ್ಕಲ್ಕೇಟ್ ಗುಡ್ ವ್ಯಾಲ್ಯೂಸ್ ಅಮಂಗ್ ಸ್ಟೂಡೆಂಟ್ಸ್ ಈಸ್ Option A, storytelling. Option B, by developing sense of discipline. Option C, ideal behavior of teacher themselves. Option D, to take their parents into confidence. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ವಿದ್ಯಾರ್ಥಿಗಳಲ್ಲಿ ಉತ್ತಮವಾದ ಕೌಶಲ್ಯಗಳನ್ನು ಮೌಲ್ಯಗಳನ್ನು ಬೆಳೆಸಬೇಕಂತಂದರೆ ಶಿಕ್ಷಕರು ಪ್ರಯತ್ನಿಸುವ ಒಂದು ಅತ್ಯುತ್ತಮ ಮಾರ್ಗ ಯಾವುದು? ಆಪ್ಷನ್ ಎ, ವಿದ್ಯಾರ್ಥಿಗಳಿಗೆ ಕಥೆ ಹೇಳುವ ಮೂಲಕ. ಆಪ್ಷನ್ ಬಿ, ವಿದ್ಯಾರ್ಥಿಗಳಲ್ಲಿ ಶಿಸ್ತಿನ ಪ್ರಜ್ಞೆಯನ್ನು ಬೆಳೆಸುವುದರ ಮೂಲಕ. ಆಪ್ಷನ್ ಸಿ, ಶಿಕ್ಷಕರ ಆದರ್ಶ ವರ್ತನೆ. ಆಪ್ಷನ್ ಡಿ, ಅವರ ಹೆತ್ತವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು. ಸೊ ಯಾವಾಗಲೂ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳಲ್ಲಿ ಉತ್ತಮವಾದ ಮೌಲ್ಯಗಳನ್ನು ಬೆಳೆಸಬೇಕಂತಂದರೆ ಶಿಕ್ಷಕರು ಮೊದಲು ಮೌಲ್ಯಗಳನ್ನು ಹೊಂದಿರಬೇಕು. ಶಿಕ್ಷಕರ ವರ್ತನೆಯ ಮೇಲೆ ವಿದ್ಯಾರ್ಥಿಗಳ ವರ್ತನೆ ಕೂಡ ನಿರ್ಮಾಣ ಆಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಲು ಮೊದಲು ಶಿಕ್ಷಕರು ಆದರ್ಶವಾಗಿ ವರ್ತಿಸಬೇಕು. ಐಡಿಯಲ್ ಬಿಹೇವಿಯರ್ ಆಫ್ ದ ಟೀಚರ್ ದೆಮ್ಸೆಲ್ಸ್. ಸೊ ಶಿಕ್ಷಕರು ಉತ್ತಮವಾಗಿ ಬಿಹೇವ್ ಮಾಡಲು ಆರಂಭ ಮಾಡಿದರೆ ಮಕ್ಕಳು ಕೂಡ ಉತ್ತಮವಾಗಿ ವರ್ತನೆಯನ್ನು ಕಲಿತಾರೆ. ಕ್ವೆಶ್ಚನ್ ನಂಬರ್ 2, ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಡಿಸ್ಕ್ರೈಬ್ಡ್ ಆಸ್ ದ ಫಾದರ್ ಆಫ್ ಸೈಕೋಅನಲೈಸಿಸ್. ಸೊ ಈ ಕೆಳಗಿನವರಲ್ಲಿ ಮನೋವಿಶ್ಲೇಷಣೆಯ ಪಿತಾಮಹ ಅಂತ ನಾವು ಯಾರನ್ನು ಕರಿತಾ ಇದ್ದೀವಿ? ಆಪ್ಷನ್ ಎ, ಎರಿಕ್ಸನ್. ಆಪ್ಷನ್ ಬಿ, ಜೀನ್ ಪಿಯಾಜೆ. ಆಪ್ಷನ್ ಬಿ, ಜೆರೋಮ್ ಎಸ್ ಬ್ರೂನರ್. ಆಪ್ಷನ್ ಡಿ, ಸಿಗ್ಮಂಡ್ ಫ್ರಾಯ್ಡ್. ಸೊ ದ ಫಾದರ್ ಆಫ್ ಸೈಕೋಅನಲೈಸಿಸ್ ಇಸ್ ಸಿಗ್ಮಂಡ್ ಫ್ರಾಯ್ಡ್. ಸೊ ಸಿಗ್ಮಂಡ್ ಫ್ರಾಯ್ಡ್ ಅವರನ್ನು ನಾವು ಮನೋವಿಶ್ಲೇಷಣೆಯ ಪಿತಾಮಹ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 3, ವಿಚ್ ಆಫ್ ದ ಫಾಲೋವಿಂಗ್ ಟೀಚರ್ ಕ್ಯಾನ್ ಬಿ ಐಡೆಂಟಿಫೈಡ್ ವಿತ್ ಅಥಾರಿಟೇರಿಯನ್ ಟೀಚಿಂಗ್ ಸ್ಟೈಲ್? ಆಪ್ಷನ್ ಎ, ಡೆಮೋಕ್ರೆಟಿಕ್ ಟೀಚರ್. ಆಪ್ಷನ್ ಬಿ, ಇಂಡೈರೆಕ್ಟ್ ಟೀಚರ್. ಆಪ್ಷನ್ ಸಿ, ಲೇಸಸ್ ಪೇರ್ ಟೀಚರ್. ಆಪ್ಷನ್ ಡಿ, ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಟೀಚರ್. ಈ ಕೆಳಗಿನ ಯಾವ ಶಿಕ್ಷಕರನ್ನು ಸರ್ವಾಧಿಕಾರಿ ಬೋಧನಾ ಶೈಲಿಯೊಂದಿಗೆ ಗುರುತಿಸಬಹುದು? ಆಪ್ಷನ್ ಎ, ಪ್ರಜಾಪ್ರಭುತ್ವ ಶಿಕ್ಷಕ. ಆಪ್ಷನ್ ಬಿ, ಪರೋಕ್ಷ ಶಿಕ್ಷಕ. ಆಪ್ಷನ್ ಸಿ, ಲೇಸಸ್ ಪೇರ್ ಶಿಕ್ಷಕ. ಆಪ್ಷನ್ ಡಿ, ನೇರ ಸೂಚನಾ ಶಿಕ್ಷಕ. ಸೊ ಯಾವ ರೀತಿಯ ಶಿಕ್ಷಕರನ್ನು ನಾವು ಸರ್ವಾಧಿಕಾರಿ ಬೋಧನಾ ಶೈಲಿಯನ್ನು ಹೊಂದಿರುವ ಶಿಕ್ಷಕ ಅಂತ ಹೇಳ್ಬೋದು? ಆಪ್ಷನ್ ಡಿ, ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಟೀಚರ್. ನೇರ ಸೂಚನಾ ಶಿಕ್ಷಕರನ್ನು ನಾವು ಸರ್ವಾಧಿಕಾರಿ ಬೋಧನಾ ಶೈಲಿಯೊಂದಿಗೆ ಗುರುತಿಸಬಹುದು. ಕ್ವೆಶ್ಚನ್ ನಂಬರ್ 4, ವಿಚ್ ಆಫ್ ದ ಪ್ರಾಸೆಸ್ ಆಫ್ ಕಮ್ಯುನಿಕೇಷನ್ ಇಸ್ ದ ಬೆಸ್ಟ್ ಫಾರ್ ಕಂಟ್ರೋಲಿಂಗ್ ನಾಯ್ಸ್ ಇನ್ ಅ ಕ್ಲಾಸ್ ರೂಮ್? Option is saying do not talk. Option B, raise one's voice above students' voice. Option C, remaining calm and just looking at the students. Option D, continue teaching without caring for noisy class. ಸೊ ನಿಮ್ಮ ಒಂದು ತರಗತಿಯಲ್ಲಿ ಶಬ್ದವನ್ನು ನಿಯಂತ್ರಿಸಲು ಯಾವ ಸಂವಹನವನ್ನು ನೀವು ಅಳವಡಿಸ್ತೀರಿ? ಆಪ್ಷನ್ ಎ, ಮಾತನಾಡಿಬೇಡಿ ಅಂತ ಹೇಳುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಧ್ವನಿಯ ಮೇಲೆ ಒಬ್ಬರ ಶಿಕ್ಷಕರ ಧ್ವನಿಯನ್ನು ಹೆಚ್ಚಿಸುವುದು. ಆಪ್ಷನ್ ಸಿ, ಶಾಂತವಾಗಿ ಉಳಿಯುವುದು ಮತ್ತು ವಿದ್ಯಾರ್ಥಿಗಳ ಕಡೆಗೆ ನೋಡುವುದು. ಆಪ್ಷನ್ ಡಿ, ಗದ್ದಲದ ವರ್ಗವನ್ನು ನೋಡಿಕೊಳ್ಳದೆ ಬೋಧನೆಯನ್ನು ಮುಂದುವರಿಸುವುದು. ಸೊ ಯಾವಾಗ ಒಂದು ವರ್ಗ ಕೋಣೆಯಲ್ಲಿ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ, ಆವಾಗ ನಾವು ಮಕ್ಕಳಿಗೆ ಮಾತನಾಡಬೇಡಿ ಅಂತಲೂ ಹೇಳ್ಬೋದು. ಅವರ ಧ್ವನಿಗಿಂತ ಹೆಚ್ಚಿನ ಧ್ವನಿಯಲ್ಲಿ ಪಾಠ ಮಾಡ್ಬೋದು. ಆದರೆ ಅತಿ ಉತ್ತಮವಾದ ಒಂದು ಮಾರ್ಗ ಅಂತಂತಂದರೆ, ಸೊ ವಿದ್ಯಾರ್ಥಿಗಳು ಜಾಸ್ತಿ ಗದ್ದಲ ಮಾಡ್ತಾ ಇರುವಾಗ ಶಿಕ್ಷಕರು ಸ್ವಲ್ಪ ಹೊತ್ತು ಶಾಂತವಾಗಿ ಉಳಿದು ವಿದ್ಯಾರ್ಥಿಗಳನ್ನು ನೋಡಬೇಕು. ಆವಾಗ ಏನಾಗುತ್ತೆ, ವಿದ್ಯಾರ್ಥಿಗಳು ತಾವು ಮಾತನಾಡುವುದನ್ನು ನಿಲ್ಲಿಸ್ತಾರೆ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 5, ಡೈವರ್ಸಿಟಿ ಇನ್ ಸ್ಟೂಡೆಂಟ್ ಡೆಮೋಗ್ರಫಿಕ್ಸ್ ರಿಕ್ವೈರ್ಸ್ ಕಾಮನ್ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಟು? ಆಪ್ಷನ್ ಎ, ಪ್ರೊವೈಡ್ ಅ ಕಾಮನ್ ಬೆಂಚ್ಮಾರ್ಕ್ ಫಾರ್ ಅಸೆಸ್ಮೆಂಟ್. ಆಪ್ಷನ್ ಬಿ, ಪ್ರಮೋಟ್ ಜೆನ್ಯೂನ್ ಲರ್ನಿಂಗ್ ಫಾರ್ ಹೈ ಪರ್ಫಾರ್ಮಿಂಗ್ ಸ್ಟೂಡೆಂಟ್ಸ್. ಆಪ್ಷನ್ ಸಿ, ಎನ್ಶೋರ್ ದಟ್ ಆಲ್ ಸ್ಟೇಟ್ಸ್ have the same requirements as required by the central government.
ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ವಿದ್ಯಾರ್ಥಿಗಳ ಜನಸಂಖ್ಯಾಶಾಸ್ತ್ರದಲ್ಲಿನ ವೈವಿಧ್ಯತೆಗೆ ಸಾಮಾನ್ಯ ಶೈಕ್ಷಣಿಕ ಮಾನದಂಡಗಳು ಬೇಕಾಗುತ್ತವೆ. ಆಪ್ಷನ್ ಎ ಮೌಲ್ಯಮಾಪನಕ್ಕಾಗಿ ಸಾಮಾನ್ಯ ಮಾನದಂಡವನ್ನು ಒದಗಿಸಲು. ಆಪ್ಷನ್ ಬಿ ಹೆಚ್ಚಿನ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ನಿಜವಾದ ಕಲಿಕೆಯನ್ನು ಉತ್ತೇಜಿಸಲು. ಆಪ್ಷನ್ ಸಿ ಕೇಂದ್ರ ಸರ್ಕಾರವು ಅಗತ್ಯ ಇರುವ ಎಲ್ಲ ರಾಜ್ಯಗಳು ಒಂದೇ ರೀತಿಯ ಅವಶ್ಯಕತೆಗಳನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಲು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಪ್ರೊವೈಡ್ ಅ ಕಾಮನ್ ಬೆಂಚ್ಮಾರ್ಕ್ ಫಾರ್ ಅಸೆಸ್ಮೆಂಟ್, ಮೌಲ್ಯಮಾಪನಕ್ಕಾಗಿ ಸಾಮಾನ್ಯ ಮಾನದಂಡವನ್ನು ಒದಗಿಸಲು. Question number 6. Which of the following is most likely to make use of the internet? Option A web conference, option B seminar, option C symposium, option D none of the above. ಕೆಳಗಿನಲ್ಲಿ ಯಾವುದು ಇಂಟರ್ನೆಟ್ ಅನ್ನು ಹೆಚ್ಚಾಗಿ ಬಳಸ್ತಾ ಇದೆ? ವೆಬ್ ಕಾನ್ಫರೆನ್ಸ್, ಸೆಮಿನಾರ್, ವಿಚಾರ ಸಂಕಿರಣ, ಮೇಲಿನ ಯಾವುದು ಅಲ್ಲ. ಎಸ್, ತುಂಬಾನೇ ಸರಳವಾಗಿರೋ ಪ್ರಶ್ನೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ವೆಬ್ ಕಾನ್ಫರೆನ್ಸ್. ಸೊ ವೆಬ್ ಕಾನ್ಫರೆನ್ಸ್ ನೀಡ್ ಇಂಟರ್ನೆಟ್ ಕನೆಕ್ಷನ್. ಸೊ ವೆಬ್ ಕಾನ್ಫರೆನ್ಸ್ ನಡೆಸಲು ನಮಗೆ ಇಂಟರ್ನೆಟ್ ಕನೆಕ್ಷನ್ ಅವಶ್ಯವಿದೆ. Question number 7. Fundamental research is usually carried out in classroom, field setting, laboratory conditions, social setting. ಮೂಲಭೂತ ಸಂಶೋಧನೆಯನ್ನು ಸಾಮಾನ್ಯವಾಗಿ ಎಲ್ಲಿ ನಡೆಸಲಾಗ್ತದೆ? ತರಗತಿಯಲ್ಲಿ, ಕ್ಷೇತ್ರ ಸೆಟ್ಟಿಂಗ್ನಲ್ಲಿ, ಪ್ರಯೋಗಾಲಯಗಳಲ್ಲಿ, ಸಾಮಾಜಿಕ ಸೆಟ್ಟಿಂಗ್ನಲ್ಲಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲ್ಯಾಬೊರೇಟರಿ ಕಂಡೀಷನ್ಸ್. ಪ್ರಯೋಗಾಲಯ ಪರಿಸ್ಥಿತಿಗಳಲ್ಲಿ ಮೂಲಭೂತ ಸಂಶೋಧನೆಯನ್ನು ನಡೆಸಲಾಗುತ್ತೆ. ಕ್ವೆಶ್ಚನ್ ನಂಬರ್ 8. ಅ ಗುಡ್ ಥೀಸಿಸ್ ರೈಟಿಂಗ್ ಶುಡ್ ಇನ್ವಾಲ್ವ್. ಉತ್ತಮ ಪ್ರಬಂಧ ಬರವಣಿಗೆ ಯಾವುದನ್ನು ಒಳಗೊಂಡಿರಬೇಕು? ಆಪ್ಷನ್ ಎ ರಿಡಕ್ಷನ್ ಆಫ್ ಪಂಕ್ಚುಯೇಷನ್ ಆ್ಯಂಡ್ ಗ್ರಾಮೆಟಿಕಲ್ ಎರರ್ಸ್ ಟು ಮಿನಿಮಮ್. ಆಪ್ಷನ್ ಬಿ ಕೇರ್ಫುಲ್ ಚೆಕಿಂಗ್ ಆಫ್ ರೆಫರೆನ್ಸಸ್. ಆಪ್ಷನ್ ಸಿ ಕನ್ಸಿಸ್ಟೆನ್ಸಿ ಇನ್ ದ ವೇ ದ ಥೀಸಿಸ್ ಇಸ್ ರಿಟರ್ನ್. ಆಪ್ಷನ್ ಡಿ ಅ ಕ್ಲಿಯರ್ ವೆಲ್ ರಿಟರ್ನ್ ಅಬ್ಸ್ಟ್ರಾಕ್ಟ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ಕರೆಕ್ಟ್. ಇಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. Question number 9. Which scientific method is a top-down or confirmatory approach? ಯಾವ ವೈಜ್ಞಾನಿಕ ವಿಧಾನ ಟಾಪ್ ಡೌನ್ ಅಥವಾ ಕನ್ಫರ್ಮೇಟರಿ ವಿಧಾನವಾಗಿದೆ? ಆಪ್ಷನ್ ಎ ಡಿಡಕ್ಟಿವ್ ಮೆಥಡ್, ಆಪ್ಷನ್ ಬಿ ಇಂಡಕ್ಟಿವ್ ಮೆಥಡ್, ಆಪ್ಷನ್ ಸಿ ಹೈಪೋಥೆಸಿಸ್ ಮೆಥಡ್, ಆಪ್ಷನ್ ಡಿ ಪ್ಯಾಟರ್ನ್ ಮೆಥಡ್. Yes, here the right answer for this question is option A deductive method is the correct answer. ಸೊ ಈ ಡಿಡಕ್ಟಿವ್ ಮೆಥಡನ್ನು ನಾವು ಟಾಪ್ ಡೌನ್ ಅಪ್ರೋಚ್ ಅಥವಾ ಕನ್ಫರ್ಮೇಟರಿ ಅಪ್ರೋಚ್ ಅಂತ ಕರಿತೀವಿ. ಕ್ವೆಶನ್ ನಂಬರ್ 10. ಇನ್ ಸ್ಯಾಂಪ್ಲಿಂಗ್ ದ ಲಾಟ್ರಿ ಮೆಥಡ್ ಈಸ್ ಯೂಸ್ಡ್ ಫಾರ್ ಇಂಟರ್ಪ್ರಿಟೇಷನ್, ಥಿಯರೈಸೇಷನ್, ಕಾನ್ಸೆಪ್ಚುವಲೈಸೇಷನ್, ರ್ಯಾಂಡಮೈಸೇಷನ್. ಮಾದರಿಯಲ್ಲಿ ಲಾಟ್ರಿ ವಿಧಾನವನ್ನು ಯಾಕೆ ಬಳಸ್ತೀವಿ? ವ್ಯಾಖ್ಯಾನ, ಸಿದ್ಧಾಂತ, ಪರಿಕಲ್ಪನೆ, ಯಾದೃಚ್ಛೀಕರಣ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರ್ಯಾಂಡಮೈಸೇಷನ್. Question number 11. Effectiveness of communication can be traced from each of the following. ಸೊ 6ರಿಂದ 10 ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಗಳು ನೋಡಿದ್ವಿ. 11ರಿಂದ 15ರವರೆಗಿನ ಪ್ರಶ್ನೆಗಳು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿವೆ. ಇಫೆಕ್ಟಿವ್ನೆಸ್ ಆಫ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಟ್ರೇಸ್ಡ್ ಫ್ರಮ್ ಈಚ್ ಆಫ್ ದ ಫಾಲೋವಿಂಗ್. ಸೊ ಪರಿಣಾಮಕಾರಿ ಸಂವಹನಕ್ಕೆ ಕೆಳಗಿನ ಯಾವ ಅಂಶಗಳು ಅವಶ್ಯ ಇವೆ? ಆಟಿಟ್ಯೂಡ್ ಸರ್ವೆ, ಪರ್ಫಾರ್ಮೆನ್ಸ್ ರೆಕಾರ್ಡ್, ಸ್ಟೂಡೆಂಟ್ಸ್ ಅಟೆಂಡೆನ್ಸ್, selection of communication channel. Yes, here the right answer is option B. A, B and C are correct. Attitude survey, performance record and students attendance. Question number 12. Who among the following is a gatekeeper? Reader, viewer, listener, editor. So ಯಾರನ್ನ ನಾವು ಗೇಟ್ ಕೀಪರ್ ಅಂತ ಕರಿತೀವಿ? ಕಮ್ಯುನಿಕೇಷನ್ನಲ್ಲಿ ಗೇಟ್ ಕೀಪರ್ ಅಂತ ನಾವು ಎಡಿಟರ್ಗೆ ಕರಿತೀವಿ, ಸಂಪಾದಕ. Question number 13. If a student raises a hand to speak in a class, the person is using. ಸೊ ತರಗತಿಯಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಒಬ್ಬ ವಿದ್ಯಾರ್ಥಿ ಮಾತನಾಡಲು ಕೈಯನ್ನು ಮೇಲೆ ಕೆತ್ತಾ ಇದ್ದಾನೆ. ಹಾಗಾದರೆ ಆ ವ್ಯಕ್ತಿ ಏನನ್ನು ಬಳಸ್ತಾ ಇದ್ದಾನೆ? ಆಪ್ಷನ್ ಎ ಮಾಡಿಫೈಯರ್, ಆಪ್ಷನ್ ಬಿ ಎಂಬ್ಲಮ್, ಆಪ್ಷನ್ ಸಿ ರೆಗ್ಯುಲೇಟರ್, ಆಪ್ಷನ್ ಡಿ ಡಿಸ್ಪ್ಲೇ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಂಬ್ಲಮ್ ಇಸ್ ದ ರೈಟ್ ಆನ್ಸರ್. Question number 14. Informal transmission of information or filtered information is called. ಮಾಹಿತಿಯ ಅನೌಪಚಾರಿಕ ಪ್ರಸಾರ ಅಥವಾ ಫಿಲ್ಟರ್ ಮಾಡಿದ ಮಾಹಿತಿಯನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಎ ಗಾಸಿಪ್, ಆಪ್ಷನ್ ಬಿ ಗ್ರೇಪ್ ವೈನ್, ಆಪ್ಷನ್ ಸಿ ವರ್ಟಿಕಲ್ ಕಮ್ಯುನಿಕೇಷನ್, ಆಪ್ಷನ್ ಡಿ ಹಾರಿಜಾಂಟಲ್ ಕಮ್ಯುನಿಕೇಷನ್. ಸೊ ಇನ್ಫಾರ್ಮಲ್ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಆರ್ ಫಿಲ್ಟರ್ಡ್ ಇನ್ಫಾರ್ಮೇಷನ್, ಇಟ್ ಈಸ್ ಕಾಲ್ಡ್ ಗ್ರೇಪ್ ವೈನ್ ಕಮ್ಯುನಿಕೇಷನ್.
ಮಾಹಿತಿಯ ಅನೌಪಚಾರಿಕ ಪ್ರಸಾರ ಅಂತಂದರೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇಲ್ಲದೆ ನಡೆಯುವಂಥ ಒಂದು ಕಮ್ಯುನಿಕೇಷನ್, ಇದಕ್ಕೆ ನಾವು ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಕ್ವೆಶನ್ ನಂಬರ್ 15, ಅಸರ್ಷನ್. To communicate well in the classroom, it is a natural ability. Reason is effective teaching in the classroom demands knowledge of the communication process. ಇಲ್ಲಿ ಸಮರ್ಥನೆ ಅಸರ್ಷನ್ ಏನು ಹೇಳ್ತಾ ಇದೆ, ತರಗತಿಯಲ್ಲಿ ಚೆನ್ನಾಗಿ ಸಂವಹನ ಮಾಡುವುದು ಒಂದು ಸಹಜ ಸಾಮರ್ಥ್ಯ. ರೀಸನ್, ತರಗತಿಯಲ್ಲಿ ಪರಿಣಾಮಕಾರಿ ಬೋಧನೆಗೆ ಸಂವಹನ ಪ್ರಕ್ರಿಯೆಯ ಜ್ಞಾನದ ಅಗತ್ಯವಿರುತ್ತದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎ ಇಸ್ ಫಾಲ್ಸ್, ಆರ್ ಇಸ್ ಟ್ರೂ. ಇಲ್ಲಿ ಅಸರ್ಷನ್ ತಪ್ಪಾಗಿದೆ. ಏಕೆಂತಂದರೆ ಕಮ್ಯುನಿಕೇಷನ್ ಇನ್ ದ ಕ್ಲಾಸ್ ರೂಮ್ ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಎಬಿಲಿಟಿ, ಇಟ್ ಕ್ಯಾನ್ ಬಿ ಲರ್ನ್ ಬೈ ದ ಸ್ಟೂಡೆಂಟ್. ಸೊ ಇದು ಒಂದು ಇಲ್ಲಿ ಸಹಜ ಸಾಮರ್ಥ್ಯ ಅಲ್ಲ, ಇದನ್ನು ಕಲಿತ್ಕೊಳ್ಬೇಕಾಗುತ್ತೆ. ರೀಸನ್ ಸರಿಯಾಗಿದೆ, ತರಗತಿಯಲ್ಲಿ ಪರಿಣಾಮಕಾರಿ ಬೋಧನೆಗೆ ಸಂವಹನ ಪ್ರಕ್ರಿಯೆ ಜ್ಞಾನ ಅಗತ್ಯವಿದೆ. ಕ್ವೆಶನ್ ನಂಬರ್ 16, ಕಂಪ್ಲೀಟ್ ದ ಸೀರೀಸ್ 9, 11, 16, 27, 44, 67. ಸೊ ನೆಕ್ಸ್ಟ್ ಸೀರೀಸ್ ಬಂದುಬಿಟ್ಟು ಇಲ್ಲಿ 98 ಆಗುತ್ತೆ. ಕ್ವೆಶನ್ ನಂಬರ್ 17, ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್. ಇಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಜೆ, ಎ, ಕೆ, ಕೆ, ಬಿ, ಎಲ್, ಎಲ್, ಸಿ, ಎಮ್, ಎಮ್, ಡಿ, ಎನ್. ಸೊ ನೆಕ್ಸ್ಟ್ ಬರುವ ಸೀರೀಸ್ ಯಾವುದಂತ ಕೇಳಿದ್ದಾರೆ. ನೆಕ್ಸ್ಟ್ ಬರುವ ಸೀರೀಸಲ್ಲಿ ಎನ್, ಇ, ಒ ಆಗುತ್ತೆ. ಕ್ವೆಶನ್ ನಂಬರ್ 18, ಕುಮಾರ್ ವಾಕ್ಡ್ 5 meters ಟುವರ್ಡ್ಸ್ ನಾರ್ತ್, took a left turn and walked for 10 meters. He then took a right turn and walked for 20 meters and again took right turn and walked for 10 meters. How far is he from the starting point? ಸೊ ಇಲ್ಲಿ ಕುಮಾರ್ ಉತ್ತರದ ಕಡೆಗೆ 5 ಮೀಟರ್ ನಡ್ಕೊಂಡು ಹೋಗ್ತಾ ಇದ್ದಾನೆ, ಎಡಕ್ಕೆ ತಿರುಗಿ ಮತ್ತೆ 10 ಮೀಟರ್ ನಡ್ಕೊಂಡು ಹೋಗ್ತಾ ಇದ್ದಾನೆ, ನಂತರ ಬಲಕ್ಕೆ ತಿರುಗಿ 20 ಮೀಟರ್ ನಡೀತಾ ಇದ್ದಾನೆ, ಮತ್ತೆ ಬಲ ತಿರುವು ಪಡೆದು 10 ಮೀಟರ್ ನಡೀತಾ ಇದ್ದಾನೆ. ಹಾಗಾದರೆ ಕುಮಾರ್ ಇವಾಗ ಪ್ರಾರಂಭದ ಹಂತದಿಂದ ಎಷ್ಟು ದೂರದಲ್ಲಿದ್ದಾನೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 25 ಮೀಟರ್ ಬರುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿರೋ ವಿಡಿಯೋಸ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾ ಇದೆ, ನೀವು ನೋಡ್ಕೋಬಹುದು. ಕ್ವೆಶನ್ ನಂಬರ್ 19, ಜೆ, ಡಿ, ಎಲ್, ಎಚ್ ಆ್ಯಂಡ್ ಎಫ್ ಆರ್ ಟ್ರಾವೆಲಿಂಗ್ ಟು ಅ ಸ್ಟೇಷನ್. ಈಚ್ ಒನ್ ರೀಚಸ್ ಅಟ್ ಅ ಡಿಫ್ರೆಂಟ್ ಟೈಮ್. ಎಲ್ ರೀಚಸ್ ಓನ್ಲಿ ಆಫ್ಟರ್ ಜೆ and D reaches only before F. Who among them is third to reach? ಇಲ್ಲಿ ಜೆ, ಡಿ, ಎಲ್, ಎಚ್ ಮತ್ತು ಎಫ್ ನಿಲ್ದಾಣಕ್ಕೆ ಪ್ರಯಾಣಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ವಿಭಿನ್ನ ಸಮಯದಲ್ಲಿ ತಲುಪ್ತಾ ಇದ್ದಾರೆ. ಜೆ ಮತ್ತು ಡಿ ಎಫ್ಗಿಂತ ಮೊದಲು ತಲುಪಿದ ನಂತರವೇ ಎಲ್ ತಲುಪುತ್ತದೆ. ಅವರಲ್ಲಿ ಯಾರು ಮೂರನೆಯವರಾಗಿ ತಲುಪ್ತಾ ಇದ್ದಾರೆ. ಸೊ ಇಲ್ಲಿ ಜೆ, ಡಿ, ಎಲ್, ಎಚ್, ಎಫ್ ಇವರು ಮೂರು ಕೂಡ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಬೇರೆ ಬೇರೆ ಟೈಮ್ನಲ್ಲಿ ಬರ್ತಾ ಇದ್ದಾರೆ. ಎಲ್ ರೀಚಸ್ ಆಫ್ಟರ್ ಜೆ ಅಂದರೆ ಎಲ್ ಜೆನ ನಂತರ ಬರ್ತಾ ಇದ್ದಾನೆ. ಅದೇ ರೀತಿ ಡಿ ಇದಾನಲ್ಲ, ಡಿ ಎಫ್ಗಿಂತ ಮೊದಲು ಬರ್ತಾ ಇದ್ದಾನೆ. ಹಾಗಾದರೆ ಮೂರನೇ ಪೊಸಿಷನಲ್ಲಿ ಬಂದವರು ಯಾರು? ಸೊ ಇದಕ್ಕೆ ಆನ್ಸರ್ ಎಚ್ ಬರುತ್ತೆ, ಆಪ್ಷನ್ ಡಿ. ಕ್ವೆಶನ್ ನಂಬರ್ 20, ಈಸಿನೆಸ್ ಈಸ್ ರಿಲೇಟೆಡ್ ಟು ಡಿಫಿಕಲ್ಟಿ ಇನ್ ದ ಸೇಮ್ ವೇ ಹ್ಯಾಸ್ ಕಂಫರ್ಟ್ ಈಸ್ ರಿಲೇಟೆಡ್ ಟು. ಈಸಿನೆಸ್ಸನ್ನು ಡಿಫಿಕಲ್ಟಿಗೆ ರಿಲೇಟ್ ಮಾಡಿದರೆ ಕಂಫರ್ಟನ್ನು ಯಾವುದಕ್ಕೆ ರಿಲೇಟ್ ಮಾಡ್ತೀವಿ? ಹಾರ್ಡ್ಶಿಪ್, ರೆಸ್ಟ್, ಪವರ್ಟಿ, ಡಿಫಿಕಲ್ಟಿ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಹಾರ್ಡ್ಶಿಪ್, ಬಿಕಾಸ್ ದೀಸ್ ಆರ್ ಅಪೋಸಿಟ್ ವರ್ಡ್ಸ್. ಕ್ವೆಶನ್ ನಂಬರ್ 21 to 25 ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಿವೆ. 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, 2 ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ಇವನು ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ನ ಓದ್ಕೊಂಡು ಯಾವ ಕನ್ಕ್ಲೂಷನ್ ಸರಿಯಾಗಿದೆ ಅಂತ ನಾವು ಹೇಳಬೇಕು. ಸ್ಟೇಟ್ಮೆಂಟ್ಸ್ ಬಂದುಬಿಟ್ಟು ಸ್ಟೇಟ್ಮೆಂಟ್ 1, ಆಲ್ ಟೇಬಲ್ಸ್ ಆರ್ ಆ್ಯಂಟ್ಸ್. ಎಲ್ಲ ಟೇಬಲ್ಸ್ಗಳು ಆ್ಯಂಟ್ಸ್ಗಳಾಗಿವೆ. ಸ್ಟೇಟ್ಮೆಂಟ್ 2, ಸಮ್ ಆ್ಯಂಟ್ಸ್ ಆರ್ ಚೇರ್ಸ್. ಕೆಲವು ಆ್ಯಂಟ್ಸ್ ಚೇರ್ಸ್ಗಳಾಗಿವೆ. ಹಾಗಾದರೆ ಕನ್ಕ್ಲೂಷನ್ 1, ಸಮ್ ಟೇಬಲ್ಸ್ ಆರ್ ಚೇರ್ಸ್. ಕನ್ಕ್ಲೂಷನ್ 2, ಸಮ್ ಚೇರ್ಸ್ ಆರ್ ಟೇಬಲ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಫ್ ನೈದರ್ 1 ನಾಟ್ 2. ಯಾವುದೇ ಕನ್ಕ್ಲೂಷನ್ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ. ಕ್ವೆಶನ್ ನಂಬರ್ 22, ಅಸರ್ಷನ್, ಅನ್ಎಂಪ್ಲಾಯ್ಮೆಂಟ್ ಲೀಡ್ಸ್ ಟು ವೇಸ್ಟೇಜ್ ಆಫ್ ಮ್ಯಾನ್ ಪವರ್ ರಿಸೋರ್ಸಸ್. ನಿರುದ್ಯೋಗವು ಮಾನವ ಶಕ್ತಿ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡಲು ಕಾರಣವಾಗ್ತಾ ಇದೆ. ರೀಸನ್, ಇನ್ಕ್ರೀಸ್ ಇನ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಆನ್ ಇಂಡಿಕೇಟರ್ ಆಫ್ ಡಿಪ್ರೆಸ್ಡ್ ಎಕಾನಮಿ. ನಿರುದ್ಯೋಗದ ಹೆಚ್ಚಳವು ಖಿನ್ನತೆಗೆ ಒಳಗಾದ ಆರ್ಥಿಕತೆಯ ಸೂಚಕವಾಗಿದೆ. ಆಪ್ಷನ್ ಎ, ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. Option B, both assertion and reason are true, but reason is not correct explanation of assertion. Option C, A is true, R is false. Option D, A is false, R is true. The right answer is option B. Assertion and reason ಎರಡೂ ಕೂಡ ಸರಿಯಾಗಿವೆ, ಆದರೆ reason assertionಗೆ ಸರಿಯಾದ ವಿವರಣೆ ಆಗಿಲ್ಲ. Question number 23, statement,
ಶುಡ್ ಇಂಡಿಯಾ ಸಪೋರ್ಟ್ ಇಕನಾಮಿಕ್ ಲಿಬರಲೈಸೇಷನ್? ಆರ್ಥಿಕ ಉದಾರೀಕರಣವನ್ನು ಭಾರತ ಬೆಂಬಲಿಸಬೇಕೇ? ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ? ಎಸ್, ಇಟ್ ವಿಲ್ ಬೂಸ್ಟ್ ಅಪ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಲೀಡಿಂಗ್ ಟು ಮೋರ್ ಸಪ್ಲೈ ಆಫ್ ದ ಕಮಾಡಿಟೀಸ್ ಆ್ಯಂಡ್ ಲೋ ಪ್ರೈಸ್. ಹೌದು, ಭಾರತ ಏನಾದರೂ ಆರ್ಥಿಕ ಉದಾರೀಕರಣವನ್ನು ಸಪೋರ್ಟ್ ಮಾಡಿದ್ರೆ ಇದರಿಂದ ಕೈಗಾರಿಕೆಯ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ ಮತ್ತು ಸರಕುಗಳ ಪೂರೈಕೆಯಾಗಿ ಸರಕುಗಳ ಬೆಲೆಗಳು ಕೂಡ ಏನಾಗ್ತಾ ಇದ್ದಾವೆ? ಕಡಿಮೆ ಆಗ್ತಾ ಇದ್ದಾವೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ? ನೋ, ಇಟ್ ಈಸ್ ಅಗೇನ್ಸ್ಟ್ ದ ನೆಹರೂಸ್ ಡ್ರೀಮ್ ಆಫ್ ಡೆಮೋಕ್ರೆಟಿಕ್ ಸೋಷಲಿಸಮ್. ಇಲ್ಲ, ಭಾರತ ಈ ಒಂದು ಆರ್ಥಿಕ ಉದಾರೀಕರಣವನ್ನು ಲಿಬರಲೈಸೇಷನನ್ನು ಸಪೋರ್ಟ್ ಮಾಡಬಾರ್ದು, ಏಕೆಂದರೆ ಇದು ಪ್ರಜಾಪ್ರಭುತ್ವದ ಸಮಾಜವಾದಕ್ಕೆ ವಿರುದ್ಧವಾಗಿದೆ. ಸೊ ಹೇಳಿದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಆರ್ ಸ್ಟ್ರಾಂಗ್. ಇಲ್ಲಿ ಎರಡೂ ವಾದಗಳು ಸ್ಟ್ರಾಂಗ್ ಆಗಿ, ಆರ್ಗ್ಯುಮೆಂಟ್ 1, ಆರ್ಗ್ಯುಮೆಂಟ್ 2 ಬೋತ್ ಆರ್ ಸ್ಟ್ರಾಂಗ್, ಎರಡೂ ಕೂಡ ಇಲ್ಲಿ ಪ್ರಬಲವಾಗಿವೆ. ಕ್ವೆಶನ್ ನಂಬರ್ 24. Among the following proposition, two are related in such a way that they cannot both be true but can be false. A, every student is attentive. B, some students are attentive. C, students are never attentive. D, some students are not attentive. Yes, here the right answer is option B, A and C. Every student is attentive and students are not attentive. Question number 25. Within a poor family women, elderly people and female infants suffer more than others. ಬಡ ಕುಟುಂಬದ ಮಹಿಳೆಯರಲ್ಲಿ ವೃದ್ಧರು ಮತ್ತು ಹೆಣ್ಣು ಶಿಶುಗಳು ಇತರರಿಗಿಂತ ಹೆಚ್ಚು ಬಳಲ್ತಾ ಇದ್ದಾರೆ. ರೀಸನ್ ಈಸ್ ದೇ ಆರ್ ಡಿನೈಡ್ ಈಕ್ವಲ್ ಆಕ್ಸೆಸ್ ಟು ರಿಸೋರ್ಸಸ್ ಅವೈಲೇಬಲ್ ಟು ದ ಫ್ಯಾಮಿಲಿ. ಕಾರಣ ಏನಿದೆ? ಕುಟುಂಬಕ್ಕೆ ಲಭ್ಯ ಇರುವ ಸಂಪನ್ಮೂಲಗಳಿಗೆ ಸಮನಾದ ಪ್ರವೇಶವನ್ನು ಅವರಿಗೆ ನಿರಾಕರಿಸಲಾಗಿದೆ. The right answer is option A. Both assertion and reason are true and reason is the correct explanation of assertion. ಇಲ್ಲಿ assertion ಮತ್ತು reason ಎರಡೂ ಕೂಡ ಸರಿಯಾಗಿವೆ ಮತ್ತು reason assertionಗೆ ಸರಿಯಾದ ವಿವರಣೆ ಕೂಡ ಆಗಿದೆ. ಕ್ವೆಶನ್ ನಂಬರ್ 26 ಇಂದ 30 ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಿವೆ. ಇಲ್ಲಿ ಕೊಟ್ಟಿರುವ ಡೇಟಾವನ್ನು ಬಳಸಿ ನೀವು ಪ್ರಶ್ನೆಗಳನ್ನ ಉತ್ತರಿಸಬೇಕು. ಸೊ ಇಲ್ಲಿ ಇಯರ್ಸ್ ಕೊಟ್ಟಿದ್ದಾರೆ 1998, 99, 2000, 2001, 2002. ಸೊ ಬೇರೆ ಬೇರೆ ವರ್ಷಗಳಲ್ಲಿ ಸ್ಯಾಲರಿ, ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಬೋನಸ್, ಇಂಟ್ರೆಸ್ಟ್ ಆನ್ ಲೋನ್ಸ್ ಆ್ಯಂಡ್ ಟ್ಯಾಕ್ಸಸ್. ಸೊ ಇಲ್ಲಿ ಏನು ಡಾಟಾ ಕೊಟ್ಟಿದ್ದಾರೆ ಇದನ್ನು ನೋಡಿ ಪ್ರಶ್ನೆಯನ್ನು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಆವರೇಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪರ್ ಇಯರ್ ವಿಚ್ ದ ಕಂಪ್ನಿ ಹ್ಯಾಡ್ ಟು ಪೇ ಡ್ಯೂರಿಂಗ್ ದಿಸ್ ಪೀರಿಯಡ್? ಈ ಅವಧಿಯಲ್ಲಿ ಕಂಪನಿಯು ವರ್ಷಕ್ಕೆ ಸರಾಸರಿ ಎಷ್ಟು ಬಡ್ಡಿಯನ್ನು ಪಾವತಿಸಬೇಕಾಗಿತ್ತು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 36.66 lakh. ಸೊ ಇಲ್ಲಿ ಸಾಲ್ವ್ ಕೂಡ ಮಾಡಿದ್ದೀವಿ. ಆವ್ರೇಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪೇಡ್ ಬೈ ದ ಕಂಪ್ನಿ ಡ್ಯೂರಿಂಗ್ ದ ಗಿವನ್ ಪೀರಿಯಡ್. ಸೊ ಇಲ್ಲಿ ಕೊಟ್ಟಿದ್ದಾರೆ 23.4, 32.5, 41.6, 36.4, 49.4 ಡಿವೈಡೆಡ್ ಬೈ 5 ಮಾಡಿದರೆ ಆನ್ಸರ್ ಸಿಗ್ತಾ ಇದೆ 36.66 lakh. ಕ್ವೆಶನ್ ನಂಬರ್ 27. ದ ಟೋಟಲ್ ಅಮೌಂಟ್ ಆಫ್ ಬೋನಸ್ ಪೇಡ್ ಬೈ ದ ಕಂಪನಿ ಡ್ಯೂರಿಂಗ್ ದ ಗಿವನ್ ಪೀರಿಯಡ್ ಇಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ದ ಟೋಟಲ್ ಅಮೌಂಟ್ ಆಫ್ ಸ್ಯಾಲರಿ ಪೇಡ್ ಡ್ಯೂರಿಂಗ್ ದಿಸ್ ಪೀರಿಯಡ್? ನಿರ್ದಿಷ್ಟ ಅವಧಿಯಲ್ಲಿ ಕಂಪನಿಯು ಪಾವತಿಸಿದ ಬೋನಸ್ನ ಒಟ್ಟು ಮೊತ್ತ ಈ ಅವಧಿಯಲ್ಲಿ ಪಾವತಿಸಿದ ಒಟ್ಟು ಸಂಬಳದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1%. ಸೊ ಇಲ್ಲಿ ಕೊಟ್ಟಿದ್ದಾರೆ ಬೋನಸ್ ಮತ್ತು ಸ್ಯಾಲರಿಯನ್ನು ಕಂಪೇರ್ ಮಾಡಬೇಕು. ಸೊ ಇಲ್ಲಿ ಸ್ಯಾಲರಿ ಕಾಲಮ್ ಕೂಡ ಇದೆ, ಬೋನಸ್ ಕಾಲಮ್ ಕೂಡ ಇದೆ. ಸೊ ಬೋನಸ್ ಡಿವೈಡೆಡ್ ಬೈ ಸ್ಯಾಲರಿ ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ಉತ್ತರ ಸಿಗುತ್ತೆ. ದ ಆನ್ಸರ್ ಈಸ್ 1%. ಕ್ವೆಶನ್ ನಂಬರ್ 28. ದ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಆಲ್ ದೀಸ್ ಐಟಮ್ಸ್ ಇನ್ 1998 ವಾಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ 2002? 1998ರಲ್ಲಿ ಎಲ್ಲ ವಸ್ತುಗಳ ಮೇಲೆ ಮಾಡಿದ ಒಟ್ಟು ವೆಚ್ಚ 2002ರಲ್ಲಿನ ಒಟ್ಟು ವೆಚ್ಚದ ಸರಿಸುಮಾರು ಶೇಕಡ ಎಷ್ಟು? ಆಪ್ಷನ್ ಸಿ, 69%. ಸೊ ಇಲ್ಲಿ ನೋಡ್ಬೋದು ನೀವು 1998 ಮತ್ತು 2002. ಸೊ 1998 ಮತ್ತು 2002 ಡೇಟಾವನ್ನು ತೆಗೆದುಕೊಂಡು ಮಲ್ಟಿಪ್ಲೈಡ್ ಬೈ 100 ಮಾಡಬೇಕು, ಆವಾಗ ನಮಗೆ ಉತ್ತರ ಸಿಗ್ತಾ ಇದೆ. ಆನ್ಸರ್ ಈಸ್ 69.45. Question number 29. The total expenditure of the company over these items during the year 2000 is 2000 ವರ್ಷದಲ್ಲಿ ಈ ವಸ್ತುಗಳ ಮೇಲಿನ ಕಂಪನಿಯ ಒಟ್ಟು ವೆಚ್ಚ ಎಷ್ಟು? 544.44 lakhs. ಸೊ 2000 ವರ್ಷದಲ್ಲಿ ಅಂತ ಹೇಳಿದ್ದಾರೆ. 2000ಅಲ್ಲಿ
ಸೊ ಇದನ್ನೆಲ್ಲವನ್ನು ಕೂಡ ಪ್ಲಸ್ ಮಾಡಬೇಕು ಅಷ್ಟೇ. 544.44 lakhs. Question number 30. The ratio between the total expenditure on taxes for all the years and the total expenditure on fuel and transport for all the years respectively is approximately. ಎಲ್ಲ ವರ್ಷಗಳ ತೆರಿಗೆಗಳ ಮೇಲಿನ ಒಟ್ಟು ವೆಚ್ಚ ಮತ್ತು ಎಲ್ಲ ವರ್ಷಗಳ ಅನುಕ್ರಮವಾಗಿ ಇಂಧನ ಮತ್ತು ಸಾರಿಗೆ ಮೇಲಿನ ಒಟ್ಟು ವೆಚ್ಚದ ನಡುವಿನ ಅನುಪಾತವನ್ನು ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 10:30. ಸೊ ರಿಕ್ವೈರ್ಡ್ ರೇಷೋ. ಸೊ ಇಲ್ಲಿ ಡೇಟಾನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಟ್ಯಾಕ್ಸಸ್ಸನ್ನು ಮತ್ತು ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನನ್ನು ತೆಗೆದುಕೊಳ್ಬೇಕು. ಎರಡನ್ನೂ ಡಿವೈಡ್ ಮಾಡಿದರೆ ರೇಷೋ ಸಿಗ್ತಾ ಇದೆ 10:30. ಎಸ್, ಮುಂದಿನ 5 ಪ್ರಶ್ನೆಗಳು ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಿವೆ. ಅ ಫುಡ್ ವೆಬ್ ಈಸ್ ಟು ಶೋ. ಆಪ್ಷನ್ ಎ ಹೌ ಫೀಡಿಂಗ್ ರಿಲೇಷನ್ಶಿಪ್ಸ್ ಆರ್ ಇಂಟರ್ಲಿಂಕ್ಡ್. ಆಪ್ಷನ್ ಬಿ ಹೌ ಸೆವರಲ್ ಫುಡ್ ಚೈನ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ಆಪ್ಷನ್ ಸಿ ಹೂ ಈಟ್ಸ್ ವಾಟ್. ಆಪ್ಷನ್ ಡಿ ಆಲ್ ಆಫ್ ದ ಅಬವ್. ಆಹಾರ ವೆಬ್ ಏನನ್ನು ತೋರಿಸ್ತದೆ? ಆಹಾರ ಸಂಬಂಧಗಳು ಹೇಗೆ ಪರಸ್ಪರ ಸಂಬಂಧವನ್ನು ಹೊಂದಿವೆ? ಎಷ್ಟು ಆಹಾರ ಸರಪಳಿಗಳನ್ನು ಒಟ್ಟಿಗೆ ಜೋಡಿಸಲಾಗುತ್ತೆ? ಯಾರು ಏನನ್ನು ತಿನ್ನುತ್ತಾರೆ? ಮೇಲಿನ ಎಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 32. The existence of atmosphere on the earth is due to the revolution of the earth around the sun, the rotation of the earth, the gravitational force of the earth, none of the above. ಭೂಮಿಯ ಮೇಲೆ ವಾತಾವರಣದ ಅಸ್ತಿತ್ವದ ಕಾರಣ. ಆಪ್ಷನ್ ಎ ಸೂರ್ಯನ ಸುತ್ತ ಭೂಮಿ ತಿರುಗುವುದು. ಆಪ್ಷನ್ ಬಿ ಭೂಮಿಯ ತಿರುಗುವಿಕೆ. ಆಪ್ಷನ್ ಸಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. Yes, the existence of atmosphere on the earth, it is because of the gravitational force of the earth. ಭೂಮಿಯ ಮೇಲೆ ವಾತಾವರಣದ ಅಸ್ತಿತ್ವಕ್ಕೆ ಕಾರಣ ಏನೆಂದರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಕ್ವೆಶ್ಚನ್ ನಂಬರ್ 33. The transfer of food energy through a chain of organisms from one trophic level to another is called. ಸೊ ಜೀವಿಗಳ ಸರಪಳಿಯ ಮೂಲಕ ಆಹಾರ ಶಕ್ತಿಯನ್ನು ಒಂದು ಟ್ರಾಪಿಕ್ ಮಟ್ಟದಿಂದ ಇನ್ನೊಂದು ಟ್ರಾಪಿಕ್ ಮಟ್ಟಕ್ಕೆ ವರ್ಗಾಯಿಸೋದಕ್ಕೆ ಏನಂತ ಕರಿತೀವಿ? ಎನರ್ಜಿ ಚೈನ್, ಫುಡ್ ಚೈನ್, ಟ್ರಾಪಿಕ್ ಚೈನ್, ಆರ್ಗ್ಯಾನಿಸಮ್ ಚೈನ್. ದಿಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫುಡ್ ಚೈನ್, ಆಹಾರ ಸರಪಳಿ. ಕ್ವೆಶ್ಚನ್ ನಂಬರ್ 34. ಪಾಪ್ಯುಲೇಷನ್ ಕನ್ಸಿಸ್ಟ್ಸ್ ಆಫ್. ಜನಸಂಖ್ಯೆಯು ಏನನ್ನು ಒಳಗೊಂಡಿದೆ? ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಪ್ಷನ್ ಇಲ್ಲಿ ಆಪ್ಷನ್ ಸಿ. ಪಾಪ್ಯುಲೇಷನ್ ಕನ್ಸಿಸ್ಟ್ಸ್ ಆಫ್ ಕಲೆಕ್ಟಿವ್ ಮೆಂಬರ್ಸ್ ಆಫ್ ಎ ಸ್ಪೀಸೀಸ್ ಲಿವಿಂಗ್ ಆ್ಯಂಡ್ ಇಂಟರಾಕ್ಟಿಂಗ್ ಅಕ್ರಾಸ್ ದಿ ಬಯೋಸ್ಪಿಯರ್. ಜನಸಂಖ್ಯೆ ಏನನ್ನು ಒಳಗೊಂಡಿದೆ ಅಂತಂತಂದರೆ ಜೀವಗೋಳದಾದ್ಯಂತ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರು. ಕ್ವೆಶ್ಚನ್ ನಂಬರ್ 35. ಎನರ್ಜಿ ಪಿರಾಮಿಡ್ ಈಸ್ ಆಲ್ವೇಸ್ ಇನ್ವರ್ಟೆಡ್, ಆಲ್ವೇಸ್ ಹಾರಿಜಾಂಟಲ್, ಸಮ್ಟೈಮ್ಸ್ ಡಯಾಗ್ನಲ್, ನನ್ ಆಫ್ ದಿ ಅಬವ್. ಶಕ್ತಿ ಪಿರಾಮಿಡ್ ಹೇಗಿರುತ್ತೆ? ತಲೆ ಕೆಳಗಾದ ಅಡ್ಡವಾಗಿರುತ್ತದೆ, ಕೆಲವೊಮ್ಮೆ ಕರ್ಣೀಯ, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಇದು ಯಾವಾಗಲೂ ಕೂಡ ತಲೆ ಕೆಳಗಾಗಿರುತ್ತೆ. ಎಸ್, ಮುಂದಿನ ಪ್ರಶ್ನೆ 36 to 40 ICTಗೆ ಸಂಬಂಧಪಟ್ಟಿವೆ. ಕ್ವೆಶ್ಚನ್ ನಂಬರ್ 36. RAM is placed on. ಆಪ್ಷನ್ ಎ ಹಾರ್ಡ್ ಡಿಸ್ಕ್, ಆಪ್ಷನ್ ಬಿ ಎಕ್ಸ್ಟೆನ್ಷನ್ ಬೋರ್ಡ್, ಆಪ್ಷನ್ ಸಿ ಮದರ್ ಬೋರ್ಡ್, ಆಪ್ಷನ್ ಡಿ USB. ಸೊ ರ್ಯಾಮನ್ನು ಮದರ್ ಬೋರ್ಡ್ನಲ್ಲಿ ಇರಿಸಲಾಗಿರುತ್ತೆ. ಕ್ವೆಶ್ಚನ್ ನಂಬರ್ 37. ಫಾಲೋವಿಂಗ್ ಆರ್ ದ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಹಿಯರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆರ್ A and B. It is used to access the World Wide Web. It is used to download data from the file servers. Both are true regarding FTP. ಎರಡೂ ಕೂಡ FTPಗೆ ಸಂಬಂಧಪಟ್ಟಂತೆ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 38. ಗಿವನ್ ಬಿಲೋ 2 ಸ್ಟೇಟ್ಮೆಂಟ್ಸ್. 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1. a .doc document file, it is a common file type or text documents. Statement 2. JPG joint photographic expert group file, it is a common file type of video files. ಸೊ ಇಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳಬೇಕು. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is false. .doc ಅಂತಂದರೆ ಇದು ವರ್ಡ್ ಫೈಲ್ ಡಾಕ್ಯುಮೆಂಟ್ ಆಗಿದೆ, ಸರಿಯಾಗಿದೆ. ಆದರೆ .jpg ಅಂದಾಗ ಇದು ಫೋಟೋಗಳಿಗಾಗಿದೆ, ವಿಡಿಯೋಗಳಿಗಲ್ಲ. ಕ್ವೆಶ್ಚನ್ ನಂಬರ್ 39. ಗಿವನ್ ಬಿಲೋ 2 ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರೂಟರ್. ಸ್ಟೇಟ್ಮೆಂಟ್ 1 ಏನು ಹೇಳ್ತಾ ಇದೆ?
It enables data packets to be routed between different networks. Statement 2, it works in the data link layer. So here statement 1 is false, statement 2 is true. Statement 1 ಇಲ್ಲಿ false ಆಗಿದೆ, statement 2 it works in the data link layer, ಇದು ಸರಿಯಾಗಿದೆ. Question number 40, which component of a computer is responsible for managing and controlling data storage devices such as hard disk drives, solid state drives? Option A RAM, option B CPU, option C GPU, option D HDD. The right answer is option D, HDD controller, that is hard disk drive controller. Yes, question number 41 to 45, higher education system के संबंधवन्न पट्टिवे. In which of the following years presidency universities of Calcutta, Bombay and Madras were set up following the recommendations of Woods dispatch? So Woods ರವಾನೆಯ ಶಿಫಾರಸುಗಳನ್ನು ಅನುಸರಿಸಿ ಮುಂದಿನ ಯಾವ ವರ್ಷಗಳಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು? ಆಪ್ಷನ್ ಎ 1854, ಆಪ್ಷನ್ ಬಿ 1857, ಆಪ್ಷನ್ ಸಿ 1858, ಆಪ್ಷನ್ ಡಿ 1861. Yes, the right answer is option B, 1857. Question number 42. The idea of 4 pillars of education was suggested by. 4 ಸ್ತಂಭಗಳ ಶಿಕ್ಷಣದ ಕಲ್ಪನೆಯನ್ನು ಯಾರು ಸೂಚಿಸಿದ್ದಾರೆ? UNICEF, UGC, NCTA, UNESCO. The right answer is option D, UNESCO. Question number 43. Which of the following coordinates, promotes and funds research activities of all social science disciplines? ಕೆಳಗಿನವರಲ್ಲಿ ಯಾವುದು ಎಲ್ಲ ಸಾಮಾಜಿಕ ವಿಜ್ಞಾನ ವಿಭಾಗಗಳ ಸಂಶೋಧನಾ ಚಟುವಟಿಕೆಗಳನ್ನು ಸಂಘಟಿಸುತ್ತದೆ, ಉತ್ತೇಜಿಸುತ್ತದೆ ಮತ್ತು ನಿಧಿಯನ್ನು ನೀಡುತ್ತದೆ? Yes, option A ICPR Delhi, option B IIAS Shimla, option C ICSSR Delhi, option D NUEPA Delhi. The right answer is option C, ICSSR Delhi. Question number 44. The scheme Unnat Bharat Abhiyan aims to. ಉನ್ನತ ಭಾರತ ಅಭಿಯಾನದ ಯೋಜನೆಯ ಗುರಿ ಯಾವುದು? ಆಪ್ಷನ್ ಎ increase strength of students in colleges in India. Option B, link higher educational institutions in the country with at least 5 villages. Option C, increase quality in higher education. Option D, increase number of colleges in India. So ಈ ಉನ್ನತ ಭಾರತ್ ಅಭಿಯಾನದ ಮುಖ್ಯ ಗುರಿ link higher educational institutions in the country with at least 5 villages. So ಇದರ ಮುಖ್ಯ ಉದ್ದೇಶ ಅಟ್ಲೀಸ್ಟ್ 5 ಹಳ್ಳಿಗಳನ್ನು ಈ ಒಂದು ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಹೊಂದಿಸಬೇಕು. Question number 45. The e-content generation for undergraduate courses has been assigned by the Ministry of Human Resource Development to. ಸ್ನಾತಕ ಪದವಿ ಕೋರ್ಸ್ಗಳಿಗೆ ಈ ಕಂಟೆಂಟ್ ಉತ್ಪಾದನೆಯನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ನಿಯೋಜಿಸಿದೆ. ಆಪ್ಷನ್ ಡಿ ಇಂಪ್ಲಿಬ್ನೆಟ್, ಆಪ್ಷನ್ ಬಿ ಕನ್ಸೋರ್ಟಿಯಂ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್, ಆಪ್ಷನ್ ಸಿ ನ್ಯಾಷನಲ್ ನಾಲೆಜ್ ಕಮಿಷನ್, ಆಪ್ಷನ್ ಡಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕನ್ಸೋರ್ಟಿಯಂ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್. Yes, next question. Question number 46 to 50 are related to paragraph. ನೀವು ಈ ಒಂದು ಪ್ಯಾರಾಗ್ರಾಫನ್ನು ವಿಡಿಯೋನ ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೊಳ್ಳಿ ಮತ್ತು ಮುಂದೆ ಬರುವ ಪ್ರಶ್ನೆಗಳನ್ನ ಓದಿ ಉತ್ತರಗಳನ್ನು ಕಂಡುಹಿಡಿಬೇಕು. ನಾನು ನಿಮಗೆ ಇಲ್ಲಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಸೊ ನೀವು ಪ್ಯಾರಾಗ್ರಾಫನ್ನು ಓದಿ ಕನ್ಫರ್ಮ್ ಮಾಡ್ಕೊಳ್ಬೇಕು. ಸೊ ಯಾವ ಒಂದು ಪ್ಯಾರಾಗ್ರಾಫ್ನಲ್ಲಿ ಉತ್ತರ ಇದೆ ಅಂತ ನಾನು ಇಲ್ಲಿ ನಿಮಗೆ ಹೈಲೈಟ್ ಕೂಡ ಮಾಡಿದ್ದೀನಿ. ಸೊ ನಾನು ನೇರವಾಗಿ ನಿಮಗೆ ಉತ್ತರವನ್ನು ಹೇಳ್ತೀನಿ. ಕನ್ನಡದಲ್ಲಿಯೂ ಕೂಡ ಪ್ಯಾರಾಗ್ರಾಫ್ ಇದೆ, ನೀವು ಪಾಸ್ ಮಾಡಿ ಓದ್ಕೊಳ್ಬೋದು. ಕ್ವೆಶ್ಚನ್ ನಂಬರ್ 46. ರೈಟರ್ಸ್ ಆಫ್ ಸೈನ್ಸ್ ಫಿಕ್ಷನ್ ಇಮ್ಯಾಜಿನ್ ಅ ವರ್ಲ್ಡ್ ಇನ್ ವಿಚ್. ಆಪ್ಷನ್ ಬಿ, ಕಂಪ್ಯೂಟರ್ಸ್ ವಿಲ್ ಬಿ ಸುಪೀರಿಯರ್ ಟು ಹ್ಯೂಮನ್ ಬೀಯಿಂಗ್ಸ್. ವೈಜ್ಞಾನಿಕ ಕಾಲ್ಪನಿಕತೆಗಳ ಬರಹಗಾರರ ಕಲ್ಪನೆಯಂತೆ ಪ್ರಪಂಚದಲ್ಲಿ ಕಂಪ್ಯೂಟರ್ಗಳು ಮನುಷ್ಯರಿಗಿಂತ ಶ್ರೇಷ್ಠವಾಗುತ್ತವೆ. ಕ್ವೆಶ್ಚನ್ ನಂಬರ್ 47. ಅಲನ್ ಟರ್ನಿಂಗ್ಸ್ ವರ್ಕ್ ಫೋಕಸ್ಡ್ ಆನ್. Option C, thinking has the criterion of distinction between computers and human beings. ಸೊ ಅಲನ್ ಟ್ಯೂರಿಂಗ್ನ ಕೆಲಸ ಬೆಳಕು ಬೀರುವುದು ಇದರ ಮೇಲೆ, ಕಂಪ್ಯೂಟರ್ ಮತ್ತು ಮಾನವರ ನಡುವಿನ ವ್ಯತ್ಯಾಸದ ಮಾನದಂಡವನ್ನು ಆಲೋಚಿಸುವುದು. ಕ್ವೆಶ್ಚನ್ ನಂಬರ್ 48. In the example given in the passage, the computer fails to.
ಟು ಚೂಸ್ ದ ರೆಲೆವೆಂಟ್ ಫ್ಯಾಕ್ಟ್. ವಾಕ್ಯ ವೃಂದಗಳಲ್ಲಿ ಕೊಟ್ಟ ಉದಾಹರಣೆಯಂತೆ ಕಂಪ್ಯೂಟರ್ಗಳು ವಿಫಲವಾಗುವುದು ಪ್ರಸಕ್ತ ಸತ್ಯಾಂಶಗಳನ್ನು ಅರಿಯುವಲ್ಲಿ. ಕ್ವೆಶನ್ ನಂಬರ್ 49. ದ ಕಂಪ್ಯೂಟರ್ ಫೇಲ್ಸ್ ಟು ಇಂಟರ್ಪ್ರೆಟ್ ಹ್ಯೂಮರ್ ಬಿಕಾಸ್ ಇಟ್ ಕ್ಯಾನ್ ಇಂಟರ್ಪ್ರೆಟ್ ಓನ್ಲಿ ಲಿಟ್ರಲಿ. ಆಪ್ಷನ್ ಎ ಇಸ್ ಕರೆಕ್ಟ್. ಕಂಪ್ಯೂಟರ್ಗಳು ವಿನೋದದ ಅರ್ಥ ವಿವರಿಸುವಲ್ಲಿ ವಿಫಲವಾಗುತ್ತವೆ ಏಕೆಂದರೆ ಇದು ಅಕ್ಷರಶಃ ವಾಚ್ಯಾರ್ಥವನ್ನು ನೀಡುತ್ತದೆ. ಕ್ವೆಶನ್ ನಂಬರ್ 50. ಮಾಡರ್ನ್ ಕಂಪ್ಯೂಟರ್ಸ್ ಕ್ಯಾನ್. ಆಪ್ಷನ್ ಡಿ ಡೂ ನನ್ ಆಫ್ ದಿ ಅಬೋವ್. ಆಧುನಿಕ ಕಂಪ್ಯೂಟರ್ಗಳು ಮೇಲಿನ ಯಾವುದನ್ನು ಮಾಡುವುದಿಲ್ಲ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಸೆಷನ್ ಆಗಿದೆ. ನೀವೇನಾದರೂ ಕರ್ನಾಟಕ ಸೆಟ್ 2023ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ಪೇಪರ್ 1 ಪ್ರಿಪ್ರೇಷನನ್ನು ಸರಿಯಾದ ಒಂದು ರಿವಿಷನ್ಗಾಗಿ ನಾವು ನಿಮಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು PYQಗಳನ್ನು ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಅದೇ ರೀತಿ ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸ್ ಮತ್ತು 2000+ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಜಾಯ್ನ್ ಆಗಲು 8663169119 ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಎಸ್ ಫ್ರೆಂಡ್ಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.